ಕುಂಭರಾಶಿಯವರಿಗೆ ಈ ವರ್ಷ ಆನ್ಲೈನ್ ಬಿಸ್ನೆಸ್ ಇರ್ಬೋದು, ಇಂಪೋರ್ಟ್ ಬಿಸ್ನೆಸ್ ಇರ್ಬೋದು, ಇದೆಲ್ಲವೂ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಆರೋಗ್ಯದ ಕಡೆ ಗಮನವನ್ನು ಕೊಡಿ. ನೀವೆಲ್ಲರೂ ಹಿತಮಿತವಾದ ಒಂದು ಆಹಾರ ಪದ್ಧತಿಯನ್ನು ರೂಢಿಸ್ಕೊಳ್ಳಿ ಈ ವರ್ಷದಲ್ಲಿ. ಹಾಗೆ ವ್ಯಾಯಾಮ, ಧ್ಯಾನ, ಯೋಗ ಇದ್ರ ಕಡೆ ಕೂಡ ಗಮನವನ್ನು ಕೊಡಿ. ನೋಡಿ, ಆರ್ಥಿಕತೆಯಲ್ಲಿ ಹಣದ ವ್ಯವಹಾರ ಇರ್ಬೋದು, ಸ್ವಲ್ಪ ನಿಧಾನವಾಗಿ ಆಗುತ್ತೆ, ಆದರೆ ಖಂಡಿತವಾಗ್ಲೂ ಒಳ್ಳೆಯ ಲಾಭವನ್ನೇ ತಂದುಕೊಡುತ್ತೆ. ಆದ್ದರಿಂದ ಹಣವನ್ನು ಖರ್ಚು ಮಾಡಬೇಕಾದ್ರೆ ತುಂಬ ಯೋಚನೆ ಮಾಡಿ. ಯಾಕೆಂದರೆ ಈ ವರ್ಷದಲ್ಲಿ ನಿಮ್ಮ ಎಲ್ಲ ವ್ಯವಹಾರಗಳು ನಿಧಾನಗತಿಯಲ್ಲಿ ಆಗೋದ್ರಿಂದ ಸ್ವಲ್ಪ ಹಣದ ಹರಿವಿನ ಕಡೆ ಗಮನವನ್ನು ಕೊಡಿ. ಹಾಗೆ ಕುಂಭರಾಶಿಯವರು ಕೂಡ ಏನು ಮಾಡಬೇಕು, ಪ್ರತಿದಿನ ಶಂ ಶನೇಶ್ವರಾಯ ನಮಃ ಅಂತ ಹೇಳಬೇಕು. ಬಡಬಗರಿಗೆ ಆಹಾರದ ಒಂದು ಏರ್ಪಾಡನ್ನು ಮಾಡಿ, ಎಷ್ಟು ಸಾಧ್ಯನೋ ಅಷ್ಟು ಬಡಬಗರಿಗೆ ಊಟವನ್ನು ಕೊಡಿ. ಇದರಿಂದ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಬಹಳ ಎಚ್ಚರಿಕೆಯಿಂದ ಜೀವನವನ್ನು ಮಾಡಿ. ಹಾಗೆ ಬಡಬಗ್ಗರಿಗೆ ದೇವಸ್ಥಾನಗಳಿಗೆ ಯಥೇಚ್ಛವಾಗಿ ಹೋಗಿ ಸೇವೆಯನ್ನು ಮಾಡಿ ಬಡಬಗ್ಗರದು, ಇದರಿಂದ ಒಳ್ಳೆಯದಾಗುತ್ತೆ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಆದ ಆಸ್ಟ್ರೋ ತಾರಿಣಿ ಹೋಲಿಸ್ಟಿಕ್ ಸೆಂಟರ್ನ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮಿಸ್ ಮಾಡಬೇಡಿ. ಯಾರ್ಯಾರಿಗೆ ಅವಶ್ಯಕತೆ ಇದೆ ಈ ಒಂದು ವಿಡಿಯೋ, ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.